ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. 31 ಮಂದಿ ಶಾಸಕರು ನಮಗೆ ಮಂತ್ರಿಗಿರಿ ಕೊಡಿ. ರಾಜ್ಯದ ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಪಾರ್ಟಿಯ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ 31 ಮಂದಿ ಶಾಸಕರು ಹೈಕಮಾಂಡಿಗೆ ಹೀಗೊಂದು ಪತ್ರ ಬರೆದಿದ್ದಾರೆ. ಪ್ರಿಯ ವೀಕ್ಷಕರೇ, ಒಂದು ಮಂತ್ರಿಮಂಡಲದಲ್ಲಿ ಒಬ್ಬರು ಶಾಸಕರು ಮಂತ್ರಿ ಆಗಬೇಕಾಗಿದ್ರೆ ಹಿಂದಿನ ದಿನಗಳನ್ನು ನಾವು ನೋಡಿದರೆ ಕಳೆದ 20-30 ವರ್ಷಗಳ ಹಿಂದಕ್ಕೆ ಹೋದಾಗ 4-5 ಸಾರಿ ಗೆದ್ದು ಬಂದಂಥವರು ಕೂಡ ಒಂದು ಮಂತ್ರಿಮಂಡಲದಲ್ಲಿ ಒಂದು ಸ್ಟೇಟ್ ರ್ಯಾಂಕ್ ಅಂದರೆ ಸಹಾಯಕ ಸಚಿವರಾಗಿ ಮಂತ್ರಿ ಆಗಬೇಕಾಗಿದ್ರು ಕೂಡ ಅದಕ್ಕೊಂದಷ್ಟು ಮಾನದಂಡಗಳಿವೆ ಅಂತಕ್ಕಂಥದ್ದು. ಶಾಸಕರಾದ ತಕ್ಷಣ ಅವರಿಗೆ ಈ ಎಲ್ಲ ಮಂತ್ರಿಮಂಡಲಕ್ಕೆ ಹೋಗ್ತಕ್ಕಂಥ ಅರ್ಹತೆಗಳು ಬರುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಏನು ಮಂತ್ರಿ ಆಗೋದು ಅಂತ ಹೇಳಿದ್ರೆ ಏನು, ಯಾರಿಗೋಸ್ಕರ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ಜನ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ಮಂತ್ರಿ ಆಗಬೇಕಾಗಿರ್ತಕ್ಕಂಥವರು, ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿರ್ತಕ್ಕಂಥವರು ಯಾರಿಗೋಸ್ಕರ ಮಂತ್ರಿ ಆಗಬೇಕು? ಮಂತ್ರಿ ಆಗ್ತಕ್ಕಂಥವ್ರು ನಿಮಗೋಸ್ಕರ, ನಿಮ್ಮ ಮನೆಯವರಿಗೋಸ್ಕರ, ನಿಮ್ಮ ಕುಟುಂಬಗಳಿಗೋಸ್ಕರ, ನಿಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ನೀವು ಮಂತ್ರಿಗಳಾಗಬೇಕಾ? ಅಥವಾ ರಾಜ್ಯದ ಹಿತಾಸಕ್ತಿ ಮತ್ತು ಜನರ ಹಿತಾಸಕ್ತಿ ಮತ್ತು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನೀವು ಸರ್ಕಾರದಲ್ಲಿ ಮಂತ್ರಿಯಾಗಿ ಇರಬೇಕಾ ಅಂತಕ್ಕಂಥ ಪ್ರಶ್ನೆ. ನೀವು ಎರಡನೇ ಪ್ರಶ್ನೆಗೆ ಉತ್ತರ ಹೇಳೋದಾದರೆ, ಈಗಿನ ಪರಿಸ್ಥಿತಿನಲ್ಲಿ ಜನ, ಕರ್ನಾಟಕದ ಜನ, ಅದು ನಿಮ್ಮ ಕ್ಷೇತ್ರದ ಜನ ಕುಡಿಯೋ ನೀರಿಗೆ, ಕರೆಂಟಿಗೆ ಒದ್ದಾಡ್ತಾ ಇರಬೇಕಾದ್ರೆ ನಿಮಗೆ ಯಾಕಪ್ಪ ಈ ರೀತಿಯಾದಂಥ ಒಂದು ಆಸೆ ಹುಟ್ಟಿತು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಅನ್ನೋದು. ಯಾಕೆಂತ ಹೇಳಿದ್ರೆ, ಮಂತ್ರಿ ಅಂತಕ್ಕಂಥವನು ಹಿ ಈಸ್ ದಿ ರೆಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್ ಗವರ್ನೆನ್ಸ್. ನೀವು ರಾಜ್ಯಾಡಳಿತದ ಪ್ರತಿನಿಧಿಯಾಗಬೇಕಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕಾದ್ರೆ ನೀವು ಮಂತ್ರಿ ಆಗಬೇಕೇ ವಿನಃ ನಿಮ್ಮ ಸ್ವಹಿತಾಸಕ್ತಿಗಳಿಗೆ ಮಂತ್ರಿ ಆಗ್ತಕ್ಕಂಥದ್ದು ಅಲ್ಲ ಅನ್ನೋದು. ಈ ಆಸೆ ನಿಮಗೆ ಹೈಕಮಾಂಡ್ ನೆರವೇರಿಸುತ್ತೋ ಇಲ್ಲವೋ ಗೊತ್ತಿಲ್ಲ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ನಿಮ್ಮ ಅಹವಾಲನ್ನು ಒಪ್ಪಿ ನಿಮಗೆ ಮಂತ್ರಿಗಿರಿಯ ಒಂದು ಅಗ್ರಮಣೆ ಹಾಕಿದರೆ ತುಂಬ ಸಂತೋಷ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ಅದು ಮೊಟ್ಟ ಮೊದಲ ಬಾರಿಗೆ ಎಷ್ಟೋ ಮಂದಿಗೆ ಇನ್ನೂ ಕೂಡ ಶಾಸನ ಸಭೆಗಳಲ್ಲಿ ನಿಯಮಾವಳಿಗಳ ಪರವಾಗಿ, ನಿಯಮಗಳಿಗೆ ಬದ್ಧವಾಗಿ, ಸಂವಿಧಾನಕ್ಕೆ ಬದ್ಧವಾಗಿ, ಸಂಸದೀಯ ನಡವಳಿಕೆಗಳಿಗೆ ಬದ್ಧವಾಗಿ ಹೇಗೆ ಪ್ರೊಸೀಡಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥ ಇನ್ನೂ ಪ್ರಿಲಿಮಿನರೀಸೇ ತಿಳಿದುಕೊಳ್ತಾ ಇರ್ತಕ್ಕಂಥವರು ಕೂಡ ರಾಜ್ಯದ ಮಂತ್ರಿಗಳಾಗಬೇಕು ಅಂತಕ್ಕಂಥ ಆಸೆ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಜನರ ಹಿತದೃಷ್ಟಿಯಿಂದ ಸರಿ ಅಂತಕ್ಕಂಥದ್ದು ಇವತ್ತು ಜನ ಕೇಳ್ತಾ ಇರ್ತಕ್ಕಂಥ ಮಾನದಂಡ ಬೇಡವೇ? 31 ಮಂದಿ ಶಾಸಕರು ಈ ರೀತಿಯಾದಂಥ ಒಂದು ಅಹವಾಲನ್ನು ಇಟ್ಟಾಗ ಹೈಕಮಾಂಡ್ ಇದನ್ನು ಒಪ್ಪಬೇಕಾ? ಎಷ್ಟೋ ಮಂದಿ ರಾಜ್ಯಕ್ಕೆ ಒಬ್ಬ ಮಂತ್ರಿ ಆಗಬೇಕಾದ್ರೆ, ಉಪಮುಖ್ಯಮಂತ್ರಿ ಆಗಬೇಕಾದ್ರೆ, ಮುಖ್ಯಮಂತ್ರಿ ಆಗಬೇಕಾದ್ರೆ ಅವರು ಎಷ್ಟೆಷ್ಟು ಒಂದು ರೀತಿಯಾದಂತಹ ಹರಸಾಹಸಗಳು, ಕಷ್ಟ ನಷ್ಟಗಳು, ಬವಣೆಗಳು, ಕಾರ್ಪಣ್ಯಗಳು ಎದುರಿಸಿರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಈ ಹೊಸ ಶಾಸಕರಿಗೆ ಏನಾದರೂ ತಿಳುವಳಿಕೆ ಇದೆಯಾ ಅಂತಕ್ಕಂಥದ್ದನ್ನು ಇವತ್ತು ತಿಳ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯ ಆಗುತ್ತೆ. ಇದು ಸಾರ್ವಜನಿಕರ ಮುಂದೆ ಇರತಕ್ಕಂಥ ಪ್ರಶ್ನೆ. ಇದು ಇವತ್ತು ಕರ್ನಾಟಕದಲ್ಲಿ ಇಡೀ ಬೀದರ್ನಿಂದ ಚಾಮರಾಜನಗರದವರೆಗೆ ನಾವು ನೋಡಿದಾಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾದಂತಹ ಕ್ಷೇತ್ರದಲ್ಲಿ ನಾನಾ ಸಮಸ್ಯೆಗಳಿರಬೇಕಾದ್ರೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಹೈಕಮಾಂಡ್ ಮುಂದೆ ಇಟ್ಟು ನೀವು ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಕ್ಕಂಥದ್ದು ಸರಿಯಾ? ಇಂತಹ ಪಕ್ಷದ ಶಾಸಕರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ? ಇವರು ನಿಜವಾಗಲೂ ಕೂಡ ಕ್ಷೇತ್ರದ ಪ್ರತಿನಿಧಿಗಳ ಅಂತಕ್ಕಂಥ ಅನುಮಾನ ಈಗ ನಮ್ಮಲ್ಲಿ ಹುಟ್ಟು ಹಾಕಿದೆ ಅಂತಕ್ಕಂಥ. ಹೀಗಾಗಿ ಇವತ್ತು 31 ಮಂದಿ ಶಾಸಕರು, ನೂತನ ಶಾಸಕರು, ಚೊಚ್ಚಲ ಶಾಸಕರು ಅಂತ ನಾನು ಹೇಳ್ತೇನೆ, ರಾಜ್ಯದ
ಸ್ಟೇಟ್ ಲೆಜಿಸ್ಲೇಚರ್ಗೆ ಮೊಟ್ಟ ಮೊದಲನೇ ಬಾರಿಗೆ ಕಾಲಿಡ್ತಾ ಇರ್ತಕ್ಕಂಥ ಶಾಸಕರ ಈ ಒಂದು ಅಹವಾಲ್ ಇದೆಯಲ್ಲ, ಈಸ್ ಇಟ್ ಜಸ್ಟಿಫೈಡ್, ಈಸ್ ಇಟ್ ರಿಲೆವೆಂಟ್, ಈಸ್ ಇಟ್ ರಿಕ್ವೈರ್ಡ್ ಅಂತಕ್ಕಂಥದ್ದು ಇವತ್ತು ನಮ್ಮ ಪ್ರಶ್ನೆ ಇದೆ. ಇದನ್ನು ಹೈಕಮಾಂಡ್ ತುಂಬ ಕಠಿಣವಾದಂಥ ಗಂಭೀರವಾದಂಥ ರೀತಿಯಲ್ಲಿ ಇದನ್ನು ಪರಿಗಣಿಸಿ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ನು ರಾಜ್ಯದ ಅಸೆಂಬ್ಲಿಗೆ ಇರತಕ್ಕಂಥ ಅವಧಿ 2 ವರ್ಷ. ಈ 2 ವರ್ಷಗಳಲ್ಲಿ ಆಡಳಿತಾರೂಢ ಪಕ್ಷದ ಶಾಸಕರು ಇನ್ಕ್ಲೂಡಿಂಗ್ ಯಾರು ಇವತ್ತು ಲೆಟರ್ ಬರೆದಿದ್ದಾರೆ ಅವರೆಲ್ಲರೂ ಕೂಡ ಸಂಕಲ್ಪಬದ್ಧವಾಗಿ ಯೋಜನಾಬದ್ಧವಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಮೊದಲು ನೋಡಬೇಕಾಗತ್ತೆ. ಮಂತ್ರಿಗಿರಿ ಅಲ್ಲ. ಕೆಲಸ ಮಾಡಬೇಕಾಗಿದ್ದರೆ, ಪ್ರಜೆಗಳಿಗೆ ನೀವು ಸರಿಯಾದಂಥ ಸೇವೆ ಮಾಡಬೇಕಾಗಿದ್ದರೆ ನಿಮಗೆ ಮಂತ್ರಿಗಿರಿಯೇ ಬೇಕಾಗಿಲ್ಲ. ಶಾಸಕರಾಗಿದ್ದರೂ ಕೂಡ ಅದೇ ಸಾಕು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಕಾಂಗ್ರೆಸ್ ಹೈಕಮಾಂಡು ಸಾರಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾವು ಒತ್ತಿ ಹೇಳಬೇಕಾಗತ್ತೆ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.